ಅರಸೀಕೆರೆ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರು ಹಾಗೂ ಅನಂತ ಇಂಟರ್ನ್ಯಾಷನಲ್ ಶಾಲೆಯ ಮುಖ್ಯಸ್ಥರು ಆದಂತಹ ಆರ್ ಅನಂತಕುಮಾರ್ ಮತ್ತು ಪ್ರಶಾಂತ್ ಇವರ ಕುಟುಂಬದ ಸಂಪೂರ್ಣ ಸಹಕಾರದೊಂದಿಗೆ ಹಾಗೂ ಅರಸೀಕೆರೆ ನಗರದ ವಾರ್ಡ್ ನಂಬರ್ 31ರ ನಗರಸಭೆ ಸದಸ್ಯರಾದ ಶ್ರೀಮತಿ ಸುಜಾತಾ ರಮೇಶ್ ಮತ್ತು ಸ್ನೇಹಿತರ ಬಳಗ ವತಿಯಿಂದ ಮಾರುತಿ ನಗರದ ವಾರ್ಡ್ ಸಂಖ್ಯೆ 31ರ ಚಂದ್ರಶೇಖರ್ ಭಾರತಿ ಶಾಲೆಯ ಹಿಂಭಾಗ ವಾಸವಿರುವ ಪ್ರದೇಶದ ನಿವಾಸಿಯಾದ ನಾಗಮ್ಮ ಎಂಬುವರು ಈ ಹಿಂದೆ ಗುಡಿಸಲು ಮನೆಯಲ್ಲಿ ವಾಸವಿದ್ದು ಅವರಿಗೆ ಸುಮಾರು 3 ಲಕ್ಷ ವೆಚ್ಚದಲ್ಲಿ ಎಸಿ ಶೀಟ್ ಮನೆಯನ್ನ ಉಚಿತವಾಗಿ ಕಟ್ಟಿಸಿಕೊಡುವುದರ ಮುಖಾಂತರ ಆ ದಿನ ಹೊಸ ಮನೆಯ ಕೀಯನ್ನ ಫಲಾನುಭವಿಗಳಾದಂತಹ ನಾಗಮ್ಮನವರಿಗೆ ಕೊಡುವುದರ ಮೂಲಕ ಅನಂತಕುಮಾರ್ ಸರ್ ಮತ್ತು ಅವರ ಕುಟುಂಬ ವರ್ಗ ಉದ್ಘಾಟನೆಯನ್ನ ಮಾಡಿತು. ಕಳೆದ ವರ್ಷ ಅಂದರೆ 2023ರಲ್ಲಿ ಇದೇ ಪ್ರದೇಶದಲ್ಲಿ ಹೊನ್ನಮ್ಮ ಎಂಬುವವರಿಗೆ ಉಚಿತವಾಗಿ ಮನೆಯನ್ನ ಕಟ್ಟಿಸಿಕೊಡಲಾಗಿತ್ತು. ಈ ಬಾರಿ ನಾಗಮ್ಮನವರಿಗೆ ಮನೆಯನ್ನ ಕಟ್ಟಿಸಿಕೊಡಲಾಯಿತು. ಈ ಸಂದರ್ಭದಲ್ಲಿ ಬಳಗದ ಮುಖ್ಯಸ್ಥರಾದ ರಮೇಶ್ ಮಾತನಾಡಿ, ಅನಂತಕುಮಾರ್ ಸರ್ ಮತ್ತು ಅವರ ಕುಟುಂಬ ವರ್ಗ ಸದಾಕಾಲ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುತ್ತಾ ಬಂದಿದ್ದು, ನಮ್ಮ ತಂಡದ ಬೆನ್ನೆಲುಬಾಗಿ ನಿಂತು ಸದಾಕಾಲ ಉತ್ತಮ ಕಾರ್ಯಗಳಿಗೆ ಸ್ಪಂದಿಸುತ್ತಾ ಬಂದಿದ್ದಾರೆ. ಅವರಿಗೆ ನಮ್ಮ ತಂಡದ ಪರವಾಗಿ ಧನ್ಯವಾದಗಳು ಹಾಗೂ ನಮ್ಮ ತಂಡದಲ್ಲಿ ಎಲ್ಲಾ ಒಳ್ಳೆಯ ಮನಸ್ಸುಗಳು ಒಂದಾಗಿ ಪ್ರತಿ ವರ್ಷ ಸರ್ಕಾರದ ಯಾವುದೇ ಅನುದಾನಗಳಿಗೆ ಕಾಯದೆ ಎಲ್ಲರೂ ಸೇರಿ ಪ್ರತಿ ತಿಂಗಳು ಸ್ವಲ್ಪ ಪ್ರಮಾಣದಲ್ಲಿ ಹಣವನ್ನು ಉಳಿತಾಯ ಮಾಡಿ ಆ ಹಣದಲ್ಲಿ ಕಳೆದ 4 ವರ್ಷಗಳಿಂದ ಸುಮಾರು 40 ಬಡ ಕುಟುಂಬಗಳಿಗೆ ಉಚಿತವಾಗಿ ಔಷಧಿಗಳನ್ನು ಕೊಡಿಸುತ್ತಾ ಬಂದಿದ್ದು, ಪ್ರತಿ ವರ್ಷ ಒಬ್ಬೊಬ್ಬರು ಎಂಜಿನಿಯರಿಂಗ್ ವಿದ್ಯಾರ್ಥಿಗೆ ಉಚಿತವಾಗಿ ಲ್ಯಾಪ್ಟಾಪ್ ಕೊಡುವುದು ಹಾಗೂ ಸ್ವಯಂ ಉದ್ಯೋಗ ಕಲ್ಪಿಸಲು ಪ್ರತಿ ವರ್ಷ 3 ಫಲಾನುಭವಿಗಳಿಗೆ ಟೈಲರಿಂಗ್ ಯಂತ್ರ ಕೊಡುವುದು ಹಾಗೂ ಬಡ ಕುಟುಂಬದವರು ಅಂತ್ಯ ಸಂಸ್ಕಾರಕ್ಕೆ 5,000 ರೂಗಳನ್ನು ಕೊಡುವುದು ಹಾಗೂ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟರೆ 10,000 ಸಹಾಯಧನವನ್ನು ಕೊಡುವುದು. ಈ ರೀತಿ ಕಾರ್ಯಗಳನ್ನು ಮಾಡಲಿಕ್ಕೆ ನಮ್ಮ ಬಳಗದ ಎಲ್ಲಾ ಸದಸ್ಯರು ಒಟ್ಟುಗೂಡಿ ಈ ಕಾರ್ಯಗಳನ್ನು ಮಾಡುತ್ತಾ ಬಂದಿರುತ್ತೇವೆ. ಈ ಕಾರ್ಯಕ್ಕೆ ಸ್ಪಂದಿಸಿದ ನಮ್ಮ ತಂಡದ ಸ್ನೇಹಿತರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಅನಂತಕುಮಾರ್ ಅವರು ಮಾತನಾಡಿ, ಈ ಹೊಸ ಮನೆಯಲ್ಲಿ ನಾಗಮ್ಮರವರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಅಭಿವೃದ್ಧಿ ಹೊಂದಲಿ ಎಂದು ಹಾರೈಸಿದರು. ಶುಭ ದಿನ ಅಂತಾನೆ ನಾವು ಭಾವಿಸಬಹುದು. ಈ ಒಂದು ಕಾರ್ಯದಲ್ಲಿ ಸುಜಾತಾ ಹಾಗೂ ರಮೇಶ್ ಅವರು ಬಡತನ ರೇಖೆಗಿಂತ ಕೆಳಗಡೆ ಇರೋಂಥವ್ರನ್ನ ಅವ್ರನ್ನ ಗುರುತಿಸಿ ನಮ್ಮಂಥ ಅನೇಕ ದಾನಿಗಳನ್ನು ಸಂಪರ್ಕ ಮಾಡಿ ಈ ಒಂದು ಕೇವಲ ಒಂದು ಮನೆ ವಿಚಾರವನ್ನು ಮಾತ್ರ ಹೇಳ್ತಾ ಇಲ್ಲ. ಪ್ರತಿ ತಿಂಗಳು ಅವರು ಮನೆಗೆ ಹೋಗಿ ಔಷಧಿ ಕೊಡೋಂತ ಇರ್ಬೋದು ಅಥವಾ ಒಂದು ಕಷ್ಟ ಅಂತ ಹೇಳಿದಾಗ ಹೋಗಿ ಸ್ಪಂದಿಸೋಂಥದ್ದಿರ್ಬೋದು. ನಾನು ಕಂಡಂಥ ಸತ್ಯಗಳಲ್ಲಿ ಇದು ಒಂದು ಕೂಡ ಸತ್ಯ. ಯಾಕೆಂದರೆ ನಾವು ಎಷ್ಟೇ ಸಂಪಾದನೆ ಮಾಡ್ಬೋದು, ಆ ಸಂಪಾದನೆ ಮಾಡಿದಂಥ ಹಣ ನಾವು ಸರ್ಕಾರಿ ಕೊಟ್ಟಾಗ ಅದು 100ಕ್ಕೆ 100% ಸದುಪಯೋಗ ಆಗುತ್ತೆ ಅಂತ ಹೇಳಿದಾಗ ದಾನಿಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾರೆ. ಅಂಥ ಒಂದು ಕಾರ್ಯದಲ್ಲಿ ಸುಜಾತ ಮತ್ತು ರಮೇಶ್ ದಂಪತಿಗಳು ಅದರಲ್ಲೂ ವಿಶೇಷವಾಗಿ ಅವರು ಒಂದು ಸದೃಢತೆಯ ಬಳಗ ಇವತ್ತೇನು ಕೆಲಸ ಮಾಡ್ತಾ ಇದೆ, ನಿಜವಾಗ್ಲೂ ಹೃದಯ ತುಂಬಿ ಬರೋಂಥ ವಿಚಾರ ಇದು. ನಾನು ಆ ಸದೃಢತೆಯ ಸ್ನೇಹಿತ ಬಳಗಕ್ಕೆ ನಾನು ನನ್ನ ಅಂತಃಕರಣಪೂರ್ವಕವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಮಾಡ್ತೀನಿ ಅಂತ ಹೊರಟಾಗ ಎಲ್ಲಿ ಅವ್ರಿಗೆ ಹೆಸರು ಬರುತ್ತೋ, ಎಲ್ಲಿ ಅವ್ನು ಮುಂದೆ ಹೋಗ್ಬಿಡ್ತಾನೋ ಅನ್ನೋ ಕಾಲಿಡೋದು ಎಳೆಯಂಥ ಜನ ಜಾಸ್ತಿ ಇದ್ದಾರೆ. ಯಾಕಂದರೆ ಇವೆಲ್ಲ ನಮಗೆ ಸಾಕಷ್ಟು ನನ್ನ ಜೀವನದಲ್ಲಿ ಸಾಕಷ್ಟು ಅನುಭವ ಪಡೆದಂಥ ಅದರಿಂದ ಯಾಕೆ ನಾನು ಸದೃಢತೆಗಳನ್ನ ಹೇಳ್ತೇನೆ ಅಂತ ಹೇಳಿದ್ರೆ ಅವರೆಲ್ಲ ಕಾರ್ಯಕ್ಕೆ ಅವರು ರೊಕ್ಕ ಕಟ್ಟಿರ್ತಾರೆ. ನಾನು ಸುಜಾತಾ ರಮೇಶ್ಗಿಂತ ಹೆಚ್ಚಾಗಿ ಆ ಒಂದು ಸ್ನೇಹ ಬೆಳಕ್ಕೆ ನಾಗಮ್ಮನವ್ರಿಗೆ ಆಯಸ್ಸು ಆರೋಗ್ಯ ಶ್ರೇಯಸ್ಸನ್ನು ಭಗವಂತ ಕೊಡಲಿ ಅಂತೇಳಿ ನಾನು ನನ್ನ ಧರ್ಮಪತ್ನಿ ಶ್ರೀಮತಿ ಶಾರದಾ ಅನಂತಕುಮಾರ್, ನನ್ನ ಮಗ ಪ್ರಶಾಂತ್ ಹಾಗೂ ನನ್ನ ಮಗಳ ಪರವಾಗಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ.